ಹಾಯ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮೈಸೂರಿನ ಕೆ ಆರ್ ಸರ್ಕಲಲ್ಲಿದ್ದೀನಿ. ಸೊ ಇವತ್ತು ನಾನು ನಿಮಗೆ ದೇವರಾಜ್ ಮಾರ್ಕೆಟ್ನ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ಹೋಗೋಣ. ಸೊ ಕೆ ಆರ್ ಸರ್ಕಲಿಂದ ರೈಟಿಗೆ ಬಂದರೆ ಸೊ ಈ ರೋಡಲ್ಲಿ ಹೋದರೆ ನಮಗೆ ದೇವರಾಜ್ ಮಾರುಕಟ್ಟೆ ಸಿಗುತ್ತೆ. ಬನ್ನಿ ಹೋಗೋಣ. ಸೊ ಕೆ ಆರ್ ಸರ್ಕಲಿಂದ ಈ ಕಡೆ ನಡ್ಕೊಂಡು ಬಂದರೆ ನಮ್ಮ ಮಾರುಕಟ್ಟೆ, ದೇವರಾಜ ಮಾರುಕಟ್ಟೆ. ಸೊ ನೋಡಿ ಎಷ್ಟು ಜನ ಇರ್ತಾರೆ. ಸೊ ಈ ಸಿ ಬಿ ಎಸ್ಗೆ ತುಂಬ ಹತ್ತಿರವಾದ ಜಾಗ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸಿ ಬಿ ಎಸ್ಸು. ಸೊ ಸಿ ಬಿ ಎಸ್ಸಿಂದ ತುಂಬ ಹತ್ತಿರವಾಗಿರೋದ್ರಿಂದ ಮನೆಗೆ ಬೇಕಾದ ಸಾಮಾನುಗಳನ್ನ ತಗೊಂಡು ಎಲ್ಲರೂ ಹೋಗಲಿಕ್ಕೆ ಬರುತ್ತಾರೆ. ಸೊ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ. ಲಕ್ಷಾಂತರ ಜನ ಇವತ್ತು ದಿನ ಬಂದು ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಇದು ಬಂದು ನಮ್ಮ ಮೈಸೂರಿನ ಚಿಕ್ಕ ಗಡಿಯಾರ. ಸೊ ದೊಡ್ಡ ಗಡಿಯಾರ ಅಂತಲೂ ಇದೆ ಒಂದು. ಸೊ ಇದು ಚಿಕ್ಕ ಗಡಿಯಾರ. ಸೊ ಇದರ ಆಪೋಸಿಟಲ್ಲೇ ಕಾಣಿಸೋದು ನಿಮಗೆ ನಮ್ಮ ದೇವರಾಜ ಮಾರುಕಟ್ಟೆ. ಬನ್ನಿ, ಒಳಗಡೆ ಏನೇನು ಸಿಗುತ್ತೆ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಕಾಣಿಸ್ತಾ ಇದೆಯಾ, ದೇವರಾಜ ಮಾರ್ಕೆಟ್. ಸೊ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ಬಾಳೆಹಣ್ಣುಗಳೆಲ್ಲ ಒಂದು ಚಿಪ್ ಲೆಕ್ಕ ಸಿಗುತ್ತೆ. ಬಾಳೆಹಣ್ಣು, ಹಣ್ಣುಗಳು. ಸೊ ಹಾಗೆ ಒಳಗಡೆ ಹೋದರೆ ಸೊ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರ ಐತೆ. ಇದು ಪೂಜಾ ಸಾಮಗ್ರಿಗಳು ಸಿಗೋಂಥ ಜಾಗ. ಸೊ ಪೂಜಾ ಸಾಮಗ್ರಿಗಳು ನಿಮಗೆ ಸುಮಾರು ಅಂಗಡಿಗಳಿರುತ್ತೆ. ಯಾವ ಅಂಗಡಿನಾರು ತಗೋಬೋದು. ಸೊ ಇದು ಬಂದು ಪರ್ಟಿಕ್ಯುಲರ್ ಪೂಜಾ ಸಾಮಗ್ರಿಗಳು ಸಿಗುವಂಥ ಜಾಗ. ಸೊ ನಮ್ಮ ಮನೆಗೆ, ಪೂಜೆಗೆ, ನಿಮಗೆ ಯಾವ ಕಾರ್ಯಕ್ರಮಕ್ಕೆ ಏನು ಐಟಮ್ಗಳು ಬೇಕು ಎಲ್ಲ ಒಂದೇ ಅಂಗಡಿ ಸಿಗೋಂಥ ಜಾಗ ಇದು. ನಿಮಗೆ ಹಲವಾರು ಐಟಮ್ಗಳು ಸಿಗುತ್ತೆ. ಬಂದು ನೀವು ಯಾವ ಪೂಜೆಗೆ ಏನು ಬೇಕು ಅಂತ ಹೇಳಿದ್ರೆ ಅವರೇ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅದು ಬಿಟ್ಟರೆ, ಇಲ್ಲಾಂದರೆ ನೀವು ಲಿಸ್ಟ್ ತೊಗೊಬಂದರೆ ನಿಮ್ಗೆ ಏನೇನು ಲಿಸ್ಟಲ್ಲಿ ಒಂದೇ ಅಂಗಡಿ ಸಿಗೋಂಥ ಜಾಗ. ಸೊ ಇದನ್ನು ಬಿಟ್ಟರೆ ಇದು ಪೂರ್ತಿ ನಿಮಗೆ ಪೂಜೆ ಐಟಮ್ಗಳು ಸಿಗೋಂಥ ಲೈನು. ಸೊ ಇಲ್ಲಿ ನಿಮಗೆ ಮಾರ್ಕೆಟಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಪೂಜಾ ಐಟಮ್ಗಳು, ಹಣ್ಣು, ತರಕಾರಿ, ಹೂವು ಇಷ್ಟು ಸಿಗುತ್ತೆ. ಸೊ ಇದು ಬಂದು ಹಣ್ಣು ಸೆಕ್ಷನ್. ಸೊ ಇದು ಹಣ್ಣಿದ್ದಾವೆ. ಸೊ ಹಂಗೆ ಮುಂದೆ ಬಂದರೆ ಹೂವು ಸಿಗೋಂಥದ್ದೇ. ಇದಕ್ಕೆಲ್ಲ ಹಣ್ಣುಗಳು ಸಿಗೋಂಥ ಜಾಗ. ಹಣ್ಣು, ಹೂವು, ಬಾಳೆಹಣ್ಣು, ತರಕಾರಿ. ಸೊ ಇದು ನೋಡಿ ಬಾಳೆಮಣ್ಣು. ಹೆಂಗೆ ಬಂದರೆ ನಿಮಗೆ ಫುಲ್ಲು ಬಾಳೆಹಣ್ಣು ಸಿಗೋಂಥ ಜಾಗ. ಲೈನ್ ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ಹೆಂಗೆ ಸಿಗುತ್ತೆ ಅಂತ. ಸೊ ಪೂರ್ತಿ ಬಾಳೆಹಣ್ಣುಗಳು. ಇಲ್ಲೆಲ್ಲ ನೀವು ಗೊನೆ ತೊಗೋಬೋದು. ಇಲ್ಲಿ ಚಿಪ್ ಲೆಕ್ಕ ಕೊಡೋಲ್ಲ, ಪೂರ್ತಿ ಗೊನೆನೇ ತೊಗೋಬೇಕು. ಮದುವೆಗೆ, ಸಮಾರಂಭಕ್ಕೆ ಚಿಪ್ಪು ಕೊಡ್ತಾರೆ, ಬಟ್ ಕಾಸ್ಟ್ಲಿ ಇರುತ್ತೆ. ಸೊ ಗೊನೆ ತೊಗೊಂಡ್ರೆ ನಿಮಗೆ ಬೆನಿಫಿಟ್. ಇಲ್ಲೆಲ್ಲ ಕಾಣಿಸ್ತಿದೆ. ಸೊ ಇದು ಅಷ್ಟೇ ಹಣ್ಣುಗಳ ಸೆಕ್ಷನ್ನು. ಹಣ್ಣು ಸೆಕ್ಷನ್ನು. ಮದುವೆಗೆ ಬಾಳೆ ಎಲೆ, ಫಂಕ್ಷನ್ಗಳಿಗೆ ಬಾಳೆ ಎಲೆ ಬೇಕು ಅಂದರೆ ಬಂದು ತೊಗೋಬೋದು. ಸೊ ಮುಂದೆ ಹಾಗೆ ಬಂದರೆ ಇದು ಬಂದು ಹೂವು ಸೆಕ್ಷನ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹೂವು ಸೆಕ್ಷನ್ ಐತೆ. ಇದು ಬಂದರೆ ಪೂರ್ತಿ ಹೂವು ಸೆಕ್ಷನ್.
ಸೊ ಹೂವು ಸೆಕ್ಷನಲ್ಲಿ ನಿಮಗೆ ಮದುವೆಗೆ ಫಂಕ್ಷನ್ಗಳಿಗೆ ಹಾರಗಳನ್ನ ಮಾಡಿಕೊಡ್ತಾರೆ. ಸೊ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೊಬೋದು. ನೀವು ಕಾರ್ ಏನಾದ್ರು ತೊಗೊಂಡಿದ್ದೀರಾ ಅಂದರೆ ನೋಡಿ ಲಿಸ್ಟ್ ತೊಗೊಂಡು ಮಾಡ್ಕೊತಾರೆ, ತೊಗೊಂಡೋಗ್ತಾರೆ. ನಿಮ್ಮ ಕಸ್ಟಮೈಸ್ ಹಾರನೂ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ರೀತಿ ಹಾರ ಬೇಕು ಅಂದ್ಕೊಂಡಿದ್ದೀರಾ ಅದನ್ನ ಮಾಡ್ಕೊಡ್ತಾರೆ. ಎಷ್ಟು ಥರದ್ದು ಎಷ್ಟು ಸೈಜಲ್ಲಿ ಬೇಕು, ಎಷ್ಟು ರೇಟಲ್ಲಿ ಬೇಕು ಅದನ್ನು ಕೂಡ ಕಸ್ಟಮೈಸ್ ಮಾಡ್ಕೊತಾರೆ. ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಹೂವಿನ ಹಾರ, ಹೂವಿನ ರೇಟ್ಗಳು ಜಾಸ್ತಿ ಇರ್ತವೆ. ದಿನಕ್ಕೆ ಲಕ್ಷಾಂತರ ಜನ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಪರ್ಚೇಸ್ ಮಾಡೋರು, ಮಾರೋರು ತುಂಬ ಇರ್ತಾರೆ. ಬನ್ನಿ ಹೋಗೋಣ. ತರಾವರಿ ಹೂವುಗಳು ಸಿಗ್ತವೆ ನಿಮಗೆ ಇಲ್ಲಿ. ತುಂಬ ರಶ್ ಇರುತ್ತೆ ಮಾರ್ಕೆಟು. ಯಾವಾಗ ಬಂದು ಇದೇ ಥರ ಇರುತ್ತೆ, ಫುಲ್ ರಶ್ಶು. ನಿಮಗೆ ಸ್ಪೈಸೀಸ್ ಬೇಕು ಅಂದರೆ ಅದು ಸಿಗುತ್ತೆ, ಆ ಅಂಗಡಿನೂ ಇದ್ದಾವೆ. ಸೊ ಹಂಗೆ ಮುಂದೆ ಬಂದರೆ ನಿಮಗೆ ಸಿಗೋದು ತರಕಾರಿ ಸೆಕ್ಷನ್. ಸೊ ತರಕಾರಿ ಸೆಕ್ಷನ್ಗೆ ಬಂದರೆ ಏನೇನು ಸಿಗುತ್ತೆ ಬನ್ನಿ ತೋರಿಸ್ತೀನಿ. ಎಲ್ಲ ರೀತಿ ತರಕಾರಿನೂ ಸಿಗುತ್ತೆ. ಸೊ ಇದು ಗುಡ್ಡೆ ಲೆಕ್ಕದಲ್ಲಿ ಮಾರೋಂಥ ತರಕಾರಿಗಳು. ಒಂದು ಗುಡ್ಡೆಗೆ 20 ರೂಪಾಯಿ, 10 ರೂಪಾಯಿ. ಸೀಸನ್ಗೆ ತಕ್ಕಂಗೆ ನಿಮಗೆ ರೇಟ್ಗಳು ಆಗುತ್ತೆ. KG ಲೆಕ್ಕನೂ ಸಿಗುತ್ತೆ, ಗುಡ್ಡೆ ಲೆಕ್ಕನೂ ಸಿಗುತ್ತೆ. ಮತ್ತು ಮನೆಗೆ ಬೇಕಾದ ಪ್ರಾವಿಷನ್ ಸ್ಟೋರ್ ಕೂಡ ಇದ್ದಾವೆ. ಸೊ ಇದು ಬಂದು ತರಕಾರಿ ಸೆಕ್ಷನ್ನು. ತುಂಬ ಜನ ಬಂದು ತಗೊಂಡು ಹೋಗ್ತಿರ್ತಾರೆ. ಇದು ಚೆನ್ನಾಗಿತ್ತು ನೋಡಿ. ಮುಂದೆ ಬಂದರೆ ಹಾಗಲಕಾಯಿ ಎಲ್ಲ ಸಿಗುತ್ತೆ. ಸೊ ಮಾರ್ಕೆಟ್ನಿಂದ ಎಕ್ಸಿಟ್ ಆಗಿ ಈ ಕಡೆ ರೈಟ್ ಸೈಡಿಗೆ ಬಂದರೆ ಇಲ್ಲೂ ಕೂಡ ಸುಮಾರು ನಿಮಗೆ ಪರ್ಚೇಸ್ ಮಾಡೋ ಐಟಮ್ಗಳು ಸಿಗ್ತವೆ. ಸೊ ಇಲ್ಲಿ ಮಾರ್ಕೆಟ್ಗಿಂತ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗೋ ಪದಾರ್ಥಗಳು ಸಿಗ್ತವೆ. ಸೊ ಇದರಲ್ಲಿ ಸೇಮ್ ಅಲ್ಲಿ ಏನು ಸಿಗುತ್ತೆ, ಹಣ್ಣು, ತರಕಾರಿ, ಬಾಳೆಗೊನೆ, ತರಕಾರಿಗಳು ಸಿಗುತ್ತೆ. ಸೊ ಒಬ್ಬೊಬ್ರು ಒಂದೊಂದು ರೇಟ್, ಆಲ್ಮೋಸ್ಟ್ ಎಲ್ಲ ಒಂದೇ ಸೇಮ್ ರೇಟ್ ಹೇಳ್ತಿರ್ತಾರೆ. ಇನ್ನೊಂದು ಅಂಗಡಿಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅದೊಂದು ಸ್ವಲ್ಪ ನೋಡ್ಕೊಂಡು ತಗೋಬೇಕಾಗತ್ತೆ. ಸೊ ನಮ್ಮ ಮೈಸೂರಲ್ಲಿ ತರಕಾರಿ, ಹಣ್ಣು, ಪೂಜೆ ಸಾಮಗ್ರಿಗಳಿಗೆ ಫೇಮಸ್ ಆಗಿರೋದು ಅಂದರೆ ದೇವರಾಜ್ ಮಾರುಕಟ್ಟೆ. ಎಲ್ಲ ರೀತಿಯ ಇದಿಷ್ಟು ಮೈಸೂರು ದೇವರಾಜ್ ಮಾರುಕಟ್ಟೆ ಸುತ್ತ ಇರೋಂಥ ಜಾಗ. ಸೊ ಮೈಸೂರು ಮಾರ್ಕೆಟಿಂದ ಈ ಕಡೆಗೆ ಹೋದರೆ ಇದನ್ನು ಮನ್ನಾಸ್ ಮಾರ್ಕೆಟ್ ಅಂತ ಕರೀತಾರೆ. ಸೊ ಮನ್ನಾಸ್ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.